ಮುಂದಿನ ಸುದ್ದಿಗೆ ಹೋಗೋಣ. ಹಾರ್ಡ್ಕೋರ್ ರಾಜ್ಯ ರಾಜಕಾರಣದ ಸುದ್ದಿ. ನವೆಂಬರ್ನಲ್ಲಿ ಒಂದು ಸಂಚಲನದ ನಿರೀಕ್ಷೆಯಲ್ಲಿ ರಾಜಕೀಯದಲ್ಲಿ ಆಸಕ್ತಿ ಇಟ್ಕೊಂಡಂಥವ್ರು ಎಲ್ಲರೂ ಇದ್ದಾರೆ. ಮುಖ್ಯಮಂತ್ರಿಗಳ ಪಾಳಯದಲ್ಲಿ ಸಂಪುಟ ಪುನರ್ರಚನೆಯ ಚರ್ಚೆ ಆಗ್ತಾ ಇದೆ. ನವೆಂಬರ್ ಮಧ್ಯದಲ್ಲಿ ಸಂಪುಟ ಪುನರ್ರಚನೆ ಆಗತ್ತೆ. 15 ಜನನ ಬದಲಾಯಿಸ್ತಾರೆ, 20 ಜನನ ಬದಲಾಯಿಸ್ತಾರೆ. ಜೋರು ಚರ್ಚೆ ಆಗ್ತಾ ಇದೆ. ಇದಕ್ಕೆ ಕಾಷ್ಠ ಮೌನ DK ಶಿವಕುಮಾರ್ ಅವರದ್ದು. ನವೆಂಬರ್ ಮಧ್ಯದ ತನಕ ಏನೂ ಮಾತಾಡಿ ಗೊಂದಲ ಮಾಡಿಕೊಳ್ಳಬಾರದು ಅನ್ನುವ ಕಠೋರ ತೀರ್ಮಾನಕ್ಕೆ ಉಪಮುಖ್ಯಮಂತ್ರಿಗಳು ಬಂದಿದ್ದಾರೆ. ಮುಖ್ಯಮಂತ್ರಿ ಬದಲಾವಣೆಯ ಹೇಳಿಕೆಗಳನ್ನು ಕೊಟ್ಟ ತಮ್ಮದೇ ಬಣದ ಶಾಸಕರಿಗೆ, ತಮ್ಮದೇ ಬೆಂಬಲಿಗರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ದೆಹಲಿ ಪ್ರವಾಸ ನಡೀತಾ ಇದ್ದಾವೆ. ಅದರ ಗುಟ್ಟನ್ನ ಎಲ್ಲೂ ಬಿಟ್ಟು ಕೊಡ್ತಿಲ್ಲ. DK ಶಿವಕುಮಾರ್ ಅವರ ಮೌನ ಎದುರಾಳಿಗಳನ್ನ ಗೊಂದಲಕ್ಕೀಡು ಮಾಡ್ತಾ ಇದೆ. ಇನ್ನೊಂದು ಕಡೆ DK ಶಿವಕುಮಾರ್ ಅವರಿಂದ ಏನಾದರೂ ಎಡವಟ್ಟಿನ ಹೇಳಿಕೆ ಬರಲಿ ಅನ್ನುವ ಉದ್ದೇಶ ಇಟ್ಕೊಂಡು ಸಂಪುಟ ಪುನರ್ರಚನೆಯ ಚರ್ಚೆಗಳನ್ನು ತೇಲಿ ಬಿಡಲಾಗ್ತಾ ಇದೆಯಂತೆ. ಸಹಜ DK ಶಿವಕುಮಾರ್ ಬೆಂಬಲಿಗರು ಹೋಗಿ ಕೇಳ್ತಾರ ಅವರನ್ನ, ಏನ್ ಸರ್ ಅವ್ರು ಹಂಗಂತಿದ್ದಾರೆ, ಇವ್ರು ಹಿಂಗಂತಿದ್ದಾರೆ ಅಂತ. ಅದಕ್ಕೆ DK ಶಿವಕುಮಾರ್ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರಂತೆ, ನನ್ನನ್ನು ಯಾರೂ ಕೆರಳಿಸೋದಕ್ಕಾಗೋದಿಲ್ಲ, ನಾನು ಯಾವ ಕಾರಣಕ್ಕೂ ಕೆರಳಲ್ಲ. ತಾಳ್ಮೆನೇ ನನ್ನ ಗುರು, ತಾಳ್ಮೆಯೇ ನನ್ನ ಗುರು. ನವೆಂಬರ್ ಅಂತ್ಯದ ತನಕ ನಾನು ಡಿಸ್ಟರ್ಬ್ ಆಗಲ್ಲ. ಎಲ್ಲಿ ಏನು ಮಾತಾಡಬೇಕು ಅನ್ನೋದು ನನಗೆ ಗೊತ್ತಿದೆ, ಅಲ್ಲೇ ಮಾತಾಡ್ತೀನಿ. ಅಲ್ಲಿ ತನಕ ನೀವು ಸುಮ್ಮನಿದ್ರೆ ಸಾಕು ಅಂತಿದಾರಂತೆ ಅವರು ತಮ್ಮ ಬೆಂಬಲಿಗರಿಗೆ. ಮೌನ ವ್ರತ ಧಾರಣೆ ಮಾಡಿದ್ದಾರೆ ಉಪಮುಖ್ಯಮಂತ್ರಿ DK ಶಿವಕುಮಾರ್.
ಇದರ ಮಧ್ಯದಲ್ಲಿ ಒಂದು ಆಶ್ಚರ್ಯಕರ ಪ್ರತಿಕ್ರಿಯೆಯೂ ಬಂದಿದೆ ಉಪಮುಖ್ಯಮಂತ್ರಿಗಳಿಂದ. ಸಂಪುಟ ಪುನರ್ರಚನೆಯಾಗತ್ತೆ ಅನ್ನುವ ಮಾತಿಗೆ ಅನೇಕರ ಹೇಳಿಕೆಗಳು ಬಂದು ಯಾವುದೇ ರೀತಿ ಸಂಪುಟ ವಿಸ್ತರಣೆಯೂ ಇಲ್ಲ, ಅಧಿಕಾರ ಹಂಚಿಕೆಯೂ ಇಲ್ಲ, ಎಲ್ಲ ಗಾಳಿ ಸುದ್ದಿ. ನವೆಂಬರ್ ವಿಚಾರವನ್ನು ನಾನಾಗಲಿ ಸಿಎಂ ಆಗಲಿ ಪ್ರಸ್ತಾಪ ಮಾಡಿಲ್ಲ. ನಾವಿಬ್ರು ಮಾತಾಡಿಲ್ಲ ಅಂದ್ರೆ ಏನೂ ಇಲ್ಲ. ಕೆಲವರು ಅರ್ಜೆಂಟ್ನಲ್ಲಿರೋರು ಮೀಡಿಯಾದಲ್ಲಿ ಹೆಸರು ಕೊಡ್ತಾ ಇದ್ದಾರೆ. ಸಚಿವ ಸ್ಥಾನದ ಆಕಾಂಕ್ಷಿಗಳ ಎಲ್ಲರ ಮನೆಗೂ ಹೋಗುವಂಗಾಗಿದೆ, ಇದಕ್ಕೆಲ್ಲ ಅವಕಾಶ ಇಲ್ಲ ಅಂತ. ಯಾವ ಕ್ಯಾಬಿನೆಟ್ಟು ಇಲ್ಲ, ಯಾವ ಅಧಿಕಾರನೂ ಇಲ್ಲ, ಏನೂ ಇಲ್ಲ. ಸುಮ್ಮನೆ ನಿಮ್ಮ ಮಾಧ್ಯಮದ ಗಾಳಿ ಸುದ್ದಿ, ಯಾರು ಮಾತು ಕಟ್ಕೊಂಡು ಗಾಳಿ ಸುದ್ದಿ ಮಾಡ್ತಾ ಇದೀವಿ. ಯಾರು ನೀವು ಪ್ರಸ್ತಾವನೆ ಮಾಡ್ತಾ ಇರೋದು? ನಾನು ಮಾಡಬೇಕು, ಇಲ್ಲ ಚೀಫ್ ಮಿನಿಸ್ಟರ್ ಮಾಡಬೇಕು? ನಾವಿಬ್ರು ಮಾಡಿದೋದ್ಮೇಲೆ ಇನ್ನೇನಿದೆ ಅಲ್ಲಿ? ಸುಮ್ಮನೆ ಕೆಲವರೆಲ್ಲ ಅರ್ಜೆಂಟಲ್ಲಿ ಇರೋರು ಮೀಡಿಯಾಲೆಲ್ಲ ಹೆಸರುಗಳು ಕೊಟ್ಬಿಟ್ಟು ಪಾಪ ಅವರೆಲ್ಲರ ಮನೆ ಬಾಗಿಲಿಗೂ ತಿರ್ತಾ ಇರ್ತಾರೆ. ಅದಕ್ಕೆಲ್ಲ ಅವಕಾಶ ಇಲ್ಲ. ಅವೆಲ್ಲ ಹೈಕಮಾಂಡ್, ಏನೇ ಇದ್ರು ಹೈಕಮಾಂಡ್. ಕಾಂಗ್ರೆಸ್ ನಾಯಕರ ಪ್ರತಿಕ್ರಿಯೆಗಳು ಮಾತ್ರ ಬರ್ತಾನೆ ಇದ್ದಾವೆ. ಪ್ರಿಯಾಂಕ ಖರ್ಗೆ ಅವರು ಹೇಳಿದ್ರು, ಹೈಕಮಾಂಡ್ ಯಾವಾಗ ಮಾತಾಡಬೇಕು ಆವಾಗ ಮಾತಾಡುತ್ತೆ. ನೋಟಿಸ್ ಕೊಟ್ಟು ಈಗಾಗಲೇ ಕೆಲವರಿಗೆ ಸೂಚಿಸಲಾಗಿದೆ. ಪ್ರಿಯಾಂಕ ಖರ್ಗೆ ಅವರು ಹೇಳಿದ್ರು, ಸಂಪುಟದಲ್ಲಿ ಎಷ್ಟು ಜನರನ್ನ ಕೈ ಬಿಡ್ತಾರೋ ಗೊತ್ತಿಲ್ಲ, ಎಲ್ಲ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಚಲುವರಾಯಸ್ವಾಮಿ ಅವರಂದ್ರು. ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ಬೇಡ ಅಂದ್ರು ಸಂತೋಷ್ ಲಾಡ್. ಯಾವ ಕಾಂಗ್ರೆಸ್ ಶಾಸಕರು ಈ ಬಗ್ಗೆ ಮಾತಾಡೋದು ಸರಿಯಲ್ಲ, ಹೈಕಮಾಂಡ್ ನಾಯಕರು ನಿರ್ಧರಿಸ್ತಾರೆ ಅಂತ. ಬೀದಿಯಲ್ಲಿ ಶಾಸಕರುಗಳು ಮಾತಾಡ್ತಿದ್ದಾರೆ, ಇದೆಲ್ಲದೂ ಎಕ್ಸಾಕ್ಟ್ಲಿ ನೀವು ಹೇಳ್ತಾ ಇರೋದೇ ನಾನು ಹೇಳ್ತಾ ಇರೋದಲ್ವಾ. ಹಾದಿ ಬೀದಿನಲ್ಲಿ ಮಾತಾಡಿದ್ರೆ ಅದಕ್ಕೆ ಮಾನ್ಯತೆ ಕೊಡೋದಿಲ್ಲ. ಮಾಧ್ಯಮ ಮುಂದೆ ಬಂದು ನಾನು ಮಾತಾಡಿದ್ರೆ ಅದಕ್ಕೆ ಮಾನ್ಯತೆ ಇಲ್ಲ. ಹೈಕಮಾಂಡ್ ಯಾರು? ಖರ್ಗೆ ಸಾಹೇಬ್ರು ಹೇಳ್ಬೇಕು, ರಾಹುಲ್ ಗಾಂಧಿ ಅವ್ರು ಹೇಳ್ಬೇಕು, ಸೋನಿಯಾ ಗಾಂಧಿ ಅವ್ರು ಹೇಳ್ಬೇಕು. ಅವರು ನಂತರ ಬಂದು ಹಿಂಗೆಲ್ಲ ಮಾತಾಡ್ಕೊಂಡು ಹೋದ್ರೆ ಹೈಕಮಾಂಡ್ ಯಾವಾಗ ಮಾತಾಡ್ಬೇಕು ಅವಾಗ ಮಾತಾಡ್ತಾರೆ. ಹೈಕಮಾಂಡ್ ಉತ್ತರ ಕೊಡುತ್ತೆ ಅಂತ ಹೇಳ್ತಾರೆ. ಉತ್ತರ ಯಾವಾಗ ಕೊಡ್ಬೇಕು, ಮಧ್ಯಪ್ರವೇಶ ಯಾವಾಗ ಮಾಡ್ಬೇಕು ಮಾಡ್ತಾರೆ. ಈಗ ಆಗ್ಲೇ ನೋಟಿಸ್ ಕೊಟ್ಟು ಸಾಕಷ್ಟು ಜನರಿಗೆ ಇದು ಮಾಡ್ತಾರೆ. ಸಿಎಂ ಡಿನ್ನರ್ ಮೀಟಿಂಗ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸರ್. ಕ್ಯಾಬಿನೆಟ್ ರಿಶಫಲ್ ಆಗೋ ಹಿನ್ನೆಲೆಯಲ್ಲಿ ನೋಡಿ, ಇವ್ರೆ ಸಾಹೇಬ್ರು ಕರೆಸ್ತಾರೆ, ನಾಟಿ ಕೋಳಿ ತಿನ್ನಿಸ್ತಾರೆ. ನಮ್ಮ ಕಡೆ ನಾಟಿ ಕೋಳಿ ಮಾಡೋದಿಲ್ಲ. ಸಿಎಂ ಸಾಹೇಬ್ರು ಕರೆದ್ರೆ ನಾವು ಹೋಗ್ಬಿಟ್ಟು ನಾವು ಅದು ಸವಿದ್ಬಿಟ್ಟು ಬರ್ತೀವಿ. ನನಗೆ ಸೋಮವಾರ ಮಂಗಳವಾರ ನಾನು ಹೇಳಕ್ ಆಗ್ತದ ನನಗೆ ಇದೇ ಬೇಕು ಅದೇ ಬೇಕು ಅಂತ. ನಾವು ಬರೇ ನಮ್ದು ವಿಶ್ಫುಲ್ ಥಿಂಕಿಂಗ್ ಅಷ್ಟೇ. ಕೊಟ್ರೆ ಅದನ್ನೇ ತಿಂದು ಬರ್ತೀವಿ. ಇದ್ರ ಬರೇ ಮುದ್ದೆ ಸೊಪ್ಪಿನ ಸಾರ್ತಿದ್ರು ಅದೇ ತಿಂದು ಬರ್ತೀವಿ. ಆಮೇಲೆ ನಮ್ಮ ಸಿಎಂ ಅವರು ಊಟಕ್ಕೂ ಕರಿಬಾರ್ದಂದ್ರೆ ಹೆಂಗೆ? ಡಿನ್ನರ್ ಮೀಟಿಂಗು 3 ತಿಂಗಳಿಗೂ 6 ತಿಂಗಳಿಗೂ ನಡೀತಾ ಇರ್ತದೆ. ಈ ಮೀಟಿಂಗ್ಗೆ ಯಾವುದೇ ತರದ ರಾಜಕೀಯವಾದಂತ ಚರ್ಚೆ ಇಲ್ಲ. ಸರಿ ರೀ, 2.5 ವರ್ಷ ಬಹಳಷ್ಟು ಜನ 136 ಜನನು ಮಂತ್ರಿ ಆಗ್ಬೇಕು ಅಂತಿದ್ದಾರೆ. 138 ಜನನು, ಅದ್ರಲ್ಲಿ 34 ಜನ ಆಗವ್ರೆ. ಇನ್ನೊಂದಷ್ಟು ಜನ ಆಸೆ ಇರೋರಿಗೆ ಏನಾದ್ರು ಪಕ್ಷ ಮಾಡ್ಬೇಕಲ್ಲ, ಆಲ್ಟರ್ನೇಟಿವ್. ಹೌದಲ್ವೇನ್ರಿ? 34 ಜನಕ್ಕೆ ಯಾರನ್ನಾರಲ್ಲಿ ಪಕ್ಷ ತೆಗೆದು ಇನ್ನೊಂದಷ್ಟು ಜನ ಕೊಡ್ತಾರೆ. 34 ಜನದಲ್ಲಿ 10 ಜನ ತೆಗಿತಾರೋ, 33 ಜನನು ತೆಗಿತಾರೋ, ಅದು ಪಕ್ಷಕ್ಕೆ ಬಿಟ್ಟಿತ್ತು. ಈಗ ನಾಳೆ ಮೀಟಿಂಗ್ ನಲ್ಲಿ ನನಗೆ ಗೊತ್ತಿದ್ದಂಗೆ ಈಗ ಅದು ಯಾವುದೂ ಇಲ್ಲ. ಅದು ಪಕ್ಷ ಮುಖ್ಯಮಂತ್ರಿಗಳು ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ನಥಿಂಗ್ ಅದೇನು ಸಮಾಧಾನ ಪ್ರಶ್ನೆ ಇನ್ನೊಂದಿಲ್ಲ, ಎಲ್ಲ ಸಮಾಧಾನ. ಏನ್ ಆತರ ಏನ್ ನನ್ಗೆ ಕಂಡಿಲ್ಲಪ್ಪ. ನನಗೆ ಮೊನ್ನೆನೂ ಸಿಕ್ಕಿದ್ರು ಆತರ ಇಲ್ಲ, ಚಾನ್ಸ್ ಇಲ್ಲ. I personally feel no MLA should speak about it. Any cabinet ministers, ಈ ಸಿಎಂ ಅಥವಾ ಡಿಸಿಎಂ ಅಥವಾ ಈ ಚೇಂಜ್ ಆಗ್ತಕ್ಕಂಥದ್ದು ಪ್ರಕ್ರಿಯೆ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಗೊಂದಲ ಐತಿಲ್ಲ ಅಂತ ಅವ್ರು ತೀರ್ಮಾನ ಮಾಡ್ತಾರೆ. ನಾವು ಸೃಷ್ಟಿ ಮಾಡಬಾರ್ದಂತ ಗೊಂದಲ. ಅದೇ ಹೇಳ್ತಿರದ್ರಿ, ಸೃಷ್ಟಿ ನಾವು ಮಾಡಬಾರ್ದಂತ. ನಮಗೆ ಏನೇನ ಬೇಕಿದ್ರೆ ಅಲ್ಲಿ ಹೋಗಿ ಹೇಳ್ಬೇಕು, ಮೀಡಿಯಾಗೆ ಹೇಳ್ಬಾರ್ದಂತ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.